ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇದೊಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು, ವಿಳಾಸ, ಪ್ರತಿಯೊಂದು ಮಾಹಿತಿ ಬೇಕಂದರೆ ನೀವು ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಥವಾ ಮೊಬೈಲ್ ನಂಬರ್ ಅಂತೇಳಿ ಈ ವಿಡಿಯೋ ಕೆಳಗಡೆ ಟೈಟಲಲ್ಲೇ ಮೆನ್ಷನ್ ಮಾಡಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಾರೆ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಕ್ಷಕರೇ. ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿ ಹಾಕಿರ್ತೀವಿ. ಮಾರುತಿ ಒಮ್ಮಿನೇನಾ? ಹ್ಞೂ ಸರ್, ಮಾಡ್ತೀವಿ ಒಮ್ಮೆ ಸರ್. ಓಕೆ, ಯಾವುದು ಮಾಡಲಿ ಸರ್ ಅದು? 99 ಸರ್ ಅದು. 99. ಹೌದು ಸರ್. ಓಕೆ, ಓನರ್ ಎಷ್ಟಿದೆ ಸರ್? ಸರ್ ಓನರು 2 ಆಗಿದ್ದಾರೆ ಸರ್. ನೀವು 200? 2 ಆಗಿದ್ದಾವೆ, ನಾವು 3 ಸರ್. ನಿಮ್ಮ ಹೆಸ್ರಿಗೆ ಆಗಿದೆಯಲ್ಲ? ಸರ್ ಮಾಡ್ಕೊಂಡಿಲ್ಲ ಸರ್, ನಾವು ಮೊನ್ನೆ ಒಂದು 1.5 ತಿಂಗಳೇನೋ ಆಗಿದೆ ತಂದು. ಬ್ಯಾಟ್ರಿ ಒಂದು ಹೋಗಿತ್ತು, ಬ್ಯಾಟ್ರಿ ಒಂದು ಬೇರೆದು ಹಾಕಿದ್ವಿ ಸರ್. ಮತ್ತೆ 1.5 ತಿಂಗಳಿಗೆ ಮಾರ್ತಾ ಇದ್ರಂದ್ರೆ ಏನಾದರೂ ಪ್ರಾಬ್ಲಮ್ಮಾ ಹೆಂಗೆ ಅದು? ಏನಿಲ್ಲ ಪ್ರಾಬ್ಲಮ್ ಏನಿಲ್ಲ ಸರ್. ಅದು ನಾವು ಇದು ಮಾಡೋಣ ಅಂತ ಮಾಡಿದ್ವಿ, ಕ್ಯಾಂಟೀನ್ ಮಾಡೋಣ ಅಂತ ಮಾಡಿದ್ವಿ. ಅದು ಕ್ಯಾಂಟೀನ್ಗೆ ಬಂಡವಾಳ ಇಲ್ದಂಗೆ ಆಗ್ಬಿಡೈತಿ. ಓಕೆ, ಈಗ ಹಾಗಾಗಿ ಮಾಡ್ತಾ ಇಲ್ಲ ಸರ್, ಸ್ವಲ್ಪ ಮನೆ ಕಡೆ ಪ್ರಾಬ್ಲಮ್ಮು. ಓಕೆ, ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದಾವ ಸರ್? ಅದು ಎಫ್ ಸಿನೂ ಇಲ್ಲ, ಇನ್ಸೂರೆನ್ಸು ಖಾಲಿ ಆಗಿದೆ ಸರ್. ಎಫ್ ಸಿನೂ ಮಾಡಿಸಿಲ್ಲ, ಇನ್ಸೂರೆನ್ಸು ಇಲ್ಲ? ಇಲ್ಲ ಸರ್. ಎಷ್ಟು ಜನ ಇದೆ ಎಫ್ ಸಿ ಡಿ ಆಗಿ ಗಾಡಿದು? 2014 ಆಗಿದೆ ಸರ್. 14? ಅಂದರೆ ಈಗ ಹೆಚ್ಚು ಕಮ್ಮಿ 14 ಅಂದರೆ ಒಂದು 14, 24, 10 ವರ್ಷ, ಅಲ್ಲಿಗೆ 11 ವರ್ಷ ಲೆಕ್ಕಾಚಾರ? ಸರ್. ಅಲ್ಲಿಂದ ಇಲ್ಲಿವರೆಗೂ ಎಫ್ ಸಿ ಅಂದರೆ ಎಷ್ಟಾಗುತ್ತೆ ಸರ್ ದುಡ್ಡು? ತಿಂಗಳಿಗೆ 500 ರೂಪಾಯಿ ಫೈನ್ ಐತೆ ಅದು. ಕ್ಯಾಂಟೀನ್ ಪಾಂಟೀನಿಗೆ ಮಾಡೋಕ್ಕೆ ಏನು ಅದೇನು ಎಫ್ ಸಿ ಏನು ಕೇಳಲ್ಲ ಸರ್. ಅದು ತೀರಾ ಏನು ಪೇಂಟ್ ಏನು ಹಂಗೆ ತೀರಾ ಮೊಬ್ಬಾಗಿಲ್ಲ. ಚೆನ್ನಾಗೈತೆ ಸರ್ ಗಾಡಿ, ಒಳ್ಳೆ ಇಂಜಿನ್ ಭಾರಿ ಚೆನ್ನಾಗಿದೆ ಸರ್. ಅದು ಯಾವ್ದು ಇಂಜಿನ್ನು? ಪ್ಲಾಟ್ಫಾರಮ್ಮು ಏನು ಹಾಳಾಗಿಲ್ಲ, ತಳಾಗಿಲ್ಲ, ಎಲ್ಲ. ಈ ಮುಂದ್ಗಡೆ ಮುಂದ್ಗಡೆ ಕುತ್ಕೊಂತೀವಲ್ಲ ಆ ಜಾಗದಲ್ಲಿ ಸ್ವಲ್ಪ ಕೆಳಗಡೆ ರಸ್ಟ್ ಹಿಡಿದು ಹೋಗಿದೆ. ಟೈರಿನ ಪಕ್ಕ ಇಲ್ಲಿ ಅವು 2 ಸೈಡ್ ಅಷ್ಟೇ. ಎಲ್ಲೂ ಏನು ಗೊರ್ಲೆ ಹೊಡೆದಿಲ್ಲ, ಎಲ್ಲೂ ಗೊರ್ಲೆ ಪರ್ಲೆ ಎಲ್ಲೂ ಹೊಡೆದಿಲ್ಲ ಸರ್. ಓಕೆ, ಇಂಜಿನ್ ಯಾವ್ದು? ಎಂ ಪಿ ಎಫ್ ಕಾರ್ಬೇಟ್ರಾ? ಅದು ಎಂ ಪಿ ಎಫ್ ಕಾರ್ಬೇಟ್ರ್ ಸರಿ ಅದು ಗೊತ್ತಿಲ್ಲ ಸರ್ ನನಗೆ. ಒಟ್ಟು ಗ್ಯಾಸ್ ಪೆಟ್ ಮಾಡಿದ್ದಾರೆ ಸರ್, ಅದು ಎರಡಕ್ಕೂ ಓಡುತ್ತೆ ಸರ್. ಓರಿ ಎಷ್ಟು ಸೀಟ್ರ್ ಗಾಡಿ ಅಂತ ಗೊತ್ತಾ ಇದು? 5 ಸೀಟ್ರಾ 8 ಸೀಟ್ರ್ ಬರುತ್ತೆ ಅದು? 8 ಸೀಟ್ರ್ ಸರ್. ಓಕೆ, ಟೈರ್ ಹೆಂಗಿದಾವೆ ಗಾಡೀಲಿ ಈಗ? ಟೈರು ಐತೆ ಸರ್, ಒಂದು 40% ಐತೆ ಸರ್, ಒಂದು 50% ಇದೆ. ಟೈರಿಂದ ಏನು ಪ್ರಾಬ್ಲಮ್ ಇಲ್ಲ. ಟ್ಯೂಬು ಬೇರೆ ಹಾಕಿದೀವಿ ಅಂತ ಅಂದರು. ಚೆನ್ನಾಗಿತ್ತು ಒಟ್ಟು, ಏನು ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಸರ್. ಓಡಾಡಕ್ಕೆ ಏನು ಸದ್ಯಕ್ಕೇನು ಪ್ರಾಬ್ಲಮ್ ಇಲ್ಲ. ಎಲ್ಲಿರೋದು ಗಾಡಿದು ಸರ್? ಇದು ತರೀಕೆರೆ ತಕ್ಕೆ ಹುರುಳಿಹಳ್ಳಿ ಅಂತ ಸರ್. ತರೀಕೆರೆ ಯಾವ ಚಿಕ್ಕಮಗಳೂರು ಡಿಸ್ಟಿಕ್ ಬರುತ್ತಾ? ಚಿಕ್ಕಮಗಳೂರು ಡಿಸ್ಟಿಕ್ಕು. ತರೀಕೆರೆಯಿಂದ ನಿಮ್ಮೂರು ಹಳ್ಳಿನಾ? ನಮ್ಮೂರು ಹಳ್ಳಿ ಸರ್. ಓಕೆ, ಎಷ್ಟು ದೂರ ಆಗುತ್ತೆ ಹಳ್ಳಿಯಿಂದ ತರೀಕೆರೆಯಿಂದ ಹಳ್ಳಿಗೆ? ಒಂದು 5 ಕಿಲೋಮೀಟ್ರ್ ಆಗುತ್ತೆ ಸರ್. ಏನು ಹೇಳ್ತೀರಿ ಗಾಡಿ ರೇಟು? ಸರ್ ಒಂದು 95 ಕೊಟ್ಟಿದ್ದೀವಿ ಸರ್ ನಾವು. ಒಂದು ಇದು ಹಾಕ್ಸಿದೀವಿ ಸರ್, ಬ್ಯಾಟ್ರಿನೂ ಹಾಕ್ಸಿದೀವಿ. ಬ್ಯಾಟ್ರಿ ಹೊಸದು ಹಾಕ್ಸಿದೀವಿ. ಬ್ಯಾಟ್ರಿ ಹಾಳಾಗಿತ್ತು ಸ್ವಲ್ಪ, ಅದು ಬೇರೆದು ಹಾಕ್ಸಿದೀವಿ ಸರ್. ಅಲ್ಲ ಸರ್, ಎಫ್ ಸಿ ಇಲ್ಲ, ಇನ್ಸೂರೆನ್ಸ್ ಇಲ್ಲ ಅಂತ ಗಾಡಿನಿ 95,000 ಕೊಟ್ಟಿದ್ರಾ? ಗಾಡಿ ಚೆನ್ನಾಗಿದೆ ಸರ್. ಅದು ಒಂದು 2 ವರ್ಷನೋ 3 ವರ್ಷನೋ ಆಯ್ತು ಬೇರೆಯವ್ರಿಗೆ ಕೊಟ್ಟವರು. ಒಬ್ಬರ ತಕ್ಕೆ ಇದ್ದಿದ್ದಂತ ಗಾಡಿ ಅದು. ಬೇರೆ ಗಾಡಿ ತರ್ತೀವಿ ಅಂತ ಅಂದು ಗಾಡಿ ಸೇಲ್ ಮಾಡ್ಬಿಟ್ಟಾರೆ ಅವರು. ಒಬ್ಬರ ತಕ್ಕೆ ಗಾಡಿ ಚೆನ್ನಾಗೈತಿ ಗಾಡಿ. ಇಂಜಿನ್ ಭಾರಿ ಚೆನ್ನಾಗಿದೆ ಸರ್, ಇಂಜಿನೇ ಬಿಚ್ಚಿಲ್ಲ ಸರ್ ಅದು.
ಅಲ್ಲ ಬೇಡ, ಇಂಜಿನ್ ಬಿಚ್ಚೋದು ಬೇಡ, ಗಾಡಿ ಚೆನ್ನಾಗಿದ್ರೆ ಜನ ತಗೊಳ್ಳೋದು. ಹ್ಞೂ ಬಟ್ ಎಫ್ ಸಿ ಇನ್ಸೂರೆನ್ಸ್ ಇಲ್ದಿರೋ ಗಾಡಿ, ಎಫ್ ಸಿ ಇನ್ಸೂರೆನ್ಸ್ ಇರೋ ರನ್ನಿಂಗ್ ಇರೋ ಗಾಡಿನೇ ಅವ್ನ ಅಜ್ಜಿನಾಡ 89,000 ಸಿಗ್ತಾವೆ ಗಾಡಿಗಳು, ಅವು 99 ಮಾಡಲು. ನೀವು ಎಫ್ ಸಿ ಇನ್ಸೂರೆನ್ಸ್ ಇಲ್ದಿರೋ ಗಾಡಿನೇ 95,000 ಕೊಟ್ಟು ತಗೊಂಡಿದ್ರ ಅಂದರೆ ನಿಮಗೆ ಭಾಳ ಬೀಳಿಲ್ವ ಗಾಡಿ ಅದು? ನೋಡಿದ್ವಿ ಗಾಡಿ ಸ್ವಲ್ಪ ಯಾಕೋ ಇಷ್ಟ ಆದಂಗೆ ಆಯ್ತು. ಹ್ಞೂ. ಈಗ ನೀವೇನು ಕೊಡ್ತೀವಿ ಹೇಳಿ ಗಾಡಿ ರೇಟು? ಒಂದು 80ಕ್ಕೆ ತಾಳಿ ಸರ್. 80ಕ್ಕೆ ಯಾರು ತಗೊಳ್ಳೋದು ಸರ್ ಗಾಡಿನ? ನೀವು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಮಾಡಿ ಕೊಟ್ರೆ 80ಕ್ಕೆ ಹೋಗೋದು ಕಷ್ಟ ಆಗುತ್ತಾ ಗಾಡಿ? ಮಾಡ್ಕೊಂತ ನೋಡಿ ಹಾಕಿ ಸರ್ ಒಂದು ರೇಟ್. ಅಲ್ಲ ನಾವೇನು ಅಪ್ಲೋಡ್ ಮಾಡ್ತೀವಿ ವಿಡಿಯೋ, ಅದೇನು ತೋರ್ಸಲ್ಲ. ಬಟ್ ನಿಮ್ಗೆ ಇರೋ ಮ್ಯಾಟ್ರ್ ಹೇಳಿದ್ದು ಅಷ್ಟೇ. ನೀವು ಆ ರೇಟ್ ಹೇಳಿದ್ರೆ ಗಾಡಿ ಯಾರು ತಗೊಳ್ಳೋಲ್ಲ, ನಿಮ್ಮ ಕಡೆನೇ ಇರುತ್ತೆ ಅಷ್ಟೇ. ರೇಟ್ ಹೇಳಿ ಸರ್ ನೋಡಿ. ಹ್ಞೂ. ಅಲ್ಲ ಸರ್, ನಾನು ಅದೇ ಹೇಳ್ತಿರೋದು, 89,000ಕ್ಕೆ ಪಾಪ ರನ್ನಿಂಗ್ ಇರೋಂಥ ಡಾಕ್ಯುಮೆಂಟ್ಸ್ ಏನಾದ್ರು ಗಾಡಿನೇ ಸಿಗ್ತವೆ. ಹಂಗಾಗಿ ನಿಮ್ಗೆ 80 ಹಾಕಿ ಸರ್. ಹ್ಞೂ. ಒಂದು 80 ರೇಟ್ ಹಾಕಿ ಸರ್. ಸರಿ ಸರ್. ನಾವು ಹೊಸ ಬ್ಯಾಟ್ರಿ ಹಾಕಿದ್ವಿ ಸರ್ ನಾವು. ಹ್ಞೂ. ಗಾಡಿ ಚೆನ್ನಾಗಿದೆ ಸರ್, ಗಾಡಿ ಚೆನ್ನಾಗಿದೆ. ಪ್ಲಾಟ್ಫಾರಮ್ ಏನೂ ಹಾಳಾಗಿಲ್ಲ, ರೆಸ್ಟ್ ಹಿಡಿದಿಲ್ಲ, ಏನಿಲ್ಲ. ಒಳಗಡೆ ಎಲ್ಲ ಬಿಚ್ಚೆಲ್ಲ ತೊಳೆದಿದ್ದೀವಿ, ಗಾಡಿ ಚೆನ್ನಾಗಿದೆ. ಹ್ಞೂ. ಹಳೆ ಗಾಡಿ ಆದ್ರೂ ಗಾಡಿ ಚೆನ್ನಾಗಿದೆ, ಒಳ್ಳೆ ನೀಟಾಗಿ ಐತೆ ಸರ್ ಗಾಡಿ. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕ್ಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.